ಜಾರಿ ತರುವಂಥ ಕೆಲಸವನ್ನ ನಾವು ಖಂಡಿತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿಕೆ ಬಯಸ್ತಾನೆ. ಫ್ರೀ ಹೆಲ್ತ್ ಸ್ಕೀಮ್ ಕೂಡ ಅಂತಿಮ ಹಂತದಲ್ಲಿದೆ, ಅದು ಕೂಡ ಜಾರಿಗೆ ಬರಬೇಕು ಅನ್ನುವಂಥ ಪ್ರಯತ್ನಗಳು ನಿರಂತರವಾಗಿ ಸಂಘಟನೆ ಕಡೆಯಿಂದ ಇದೆ. ಈ ಮೂರು ಡಿಮ್ಯಾಂಡ್ಗಳು ಈಡೇರಿದ್ರೆ ಈ ರಾಜ್ಯದ ನೌಕರ ಮೇಜರ್ ಸಮಸ್ಯೆಗಳು ಬಗೆಹರಿತದೆ. ಆ ವಿಚಾರದಲ್ಲಿ ಸರ್ಕಾರದ ಜೊತೆ ನಿರಂತರವಾಗಿರುವಂಥ ಸಂಪರ್ಕಗಳನ್ನು ಇಟ್ಕೊಂಡು ನಾವು ಆ ವಿಚಾರದಲ್ಲಿ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನವನ್ನು ಸಂಘಟನೆ ಮಾಡ್ತಾ ಇದೆ. ಕಳೆದ ಹಿಂದಿನ ಅವಧಿನಲ್ಲಿ ಸುಮಾರು 26 ಸರ್ಕಾರಿ ಆದೇಶಗಳಾಗಿದೆ. 17% ಐಆರನ್ನು ಕೂಡ ತೆಗೆದುಕೊಂಡು ನಾವು ಒಂದಿಷ್ಟು ಹ್ಯಾಂಡ್ಸಮ್ ವೈಸ್ ಲೀಡ್ ಮಾಡ್ತಾ ಇದ್ದೀವಿ. 7 ಆಗಬೇಕು ಅನ್ನುವಂಥ ಕನಸು ನಮ್ಮದು ನಿಮ್ಮದು ಇದೆ. ಖಂಡಿತ ಆ ಕೆಲಸವನ್ನು ಆದಷ್ಟು ಬೇಗ ಸರ್ಕಾರದ ಮನವೊಲಿಸಿ ಹೋರಾಟಕ್ಕೆ ಹೋಗದೆ ನಾವು ಆ ಡಿಮ್ಯಾಂಡನ್ನು ಕೂಡ ಈಡೇರಿಸುವಂಥ ವಿಚಾರದಲ್ಲಿ ಪ್ರಯತ್ನಗಳು ನಮ್ಮ ಕಡೆಯಿಂದ ನಡೆದಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ನಮ್ಮ ಶಿವಮೊಗ್ಗ ಜಿಲ್ಲೆ ಎಲ್ಲ ಆಫೀಸ್ ಬೇರೆ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಟೀಮು ಕೂಡ ತುಂಬ ಆಕ್ಟಿವ್ ಆಗಿ ಕೆಲಸವನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮಧ್ಯಾಹ್ನ ಎಲ್ರಿಗೂ ಕೂಡ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ತಂಡದವರೆಲ್ಲರಿಗೂ ಕೂಡ ಮಾಡಿದ್ದಾರೆ. ಯಾಕಂದರೆ ಎಲ್ಲೂ ಮಳೆ ಬರೋದ್ರಿಂದ ಇಲ್ಲಿಂದ ಸ್ವಲ್ಪ 500 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಕೂಡ ಅರೇಂಜ್ ಮಾಡಿದ್ದಾರೆ. ಅದನ್ನೆಲ್ಲ ಸ್ವೀಕರಿಸಬೇಕು. ಸಾಂಕೇತಿಕವಾಗಿ ಉದ್ಘಾಟನೆ ಆದ ನಂತರ ಒಂದು 10 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೇವೆ. ಇನ್ನು ಉಳಿದಂಥ 500 ಜನಕ್ಕೆ ಕೂಡ ಒಂದು ಸ್ಮರಣಿಕೆ, ಒಂದು ಶಾಲು, ಒಂದು ಹಾರ ಮತ್ತೆ ಒಂದು ಬ್ಯಾಗ್ ಅನ್ನು ಕೊಟ್ಟು 1,000 ರೂಪಾಯಿ ನಗದು ಪುರಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಇವತ್ತಿನ ವೇದಿಕೆ ಮುಖಾಂತರ ನಾವು ಕೂಡ ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ಹೇಳ್ತಾ ಅತ್ಯಂತ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮವನ್ನು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ತಂಡ ಎಲ್ಲ ಕೂಡ ಸೇರಿ ಮಾಡುವಂಥದ್ದು ತುಂಬ ಸಂತೋಷವನ್ನು ತಂದಿದೆ. ಈ ಕಾರ್ಯಕ್ರಮದ ಯಶಸ್ಸಿನಿಂದ ಸಹಕರಿಸಿರುವಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಕೊನೆವರೆಗೂ ಕೂಡ ಉಪಸ್ಥಿತರಿದ್ದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯರಿಗೆ, ಮುಂದೆ ಕುಳಿತಿರುವಂಥ ಎಲ್ಲ ಶಿವಮೊಗ್ಗ ಜಿಲ್ಲೆಯ ನೌಕರ ಬಾಂಧವರಿಗೆ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.